ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಚಾಕ್ಲೇಟ್ ಬ್ರೆಡ್ ಪುಡ್ಡಿಂಗ್ ಅಂತ. ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ. ನನಗಿದು ಭಾಳ ಸೇರ್ತೆ, ನನ್ನ ಮಕ್ಕಳಿಗೂ ಭಾಳ ಸೇರ್ತೆ. ಅದಕ್ಕೆ ನಿಮಗೂ ತೋರಿಸ್ಬೇಕಂತ ತೋರ್ಸಾತೀನಿ. ಇದನ್ನು ಮಾಡ್ಕೊಂಡು ಹಂಗೆ ತಿನ್ನೋಕಿನ ಚಿಲ್ ಮಾಡ್ಕೊಂಡು ತಿಂದ್ರೆ ಅಂತೂ ಇನ್ನೂ ಟೇಸ್ಟ್ ಮಸ್ತ್ ಬರ್ತೈತಿ. ನೀವು ಟ್ರೈ ಮಾಡಿರಿ. ಫಸ್ಟ್ ನಾನಿಲ್ಲೇ ಇದು ಕ್ಯಾಡ್ಬರಿ ಹಾಟ್ ಚಾಕ್ಲೇಟದ್ದು ಪೌಡ್ರ್ ಸಿಗುತ್ತೆ, ನಿಮ್ಗೆ ಹೊರಗಡೆ ಅವೈಲೇಬಲ್ ಐತಿ. ಅದನ್ನು ತೊಗೊಂಡೆ. ಅದರಿಂದ ನಾನು ಇಲ್ಲೊಂದು ಬೌಲ್ ಹಾಕ್ಕೊಂಡಿನಿ. ಅದಾದಮೇಲೆ ಒಂದು ಸ್ವಲ್ಪ ಅದೇನು ಬೌಲ್ ತೊಗೊಂಡಿರಲಿಲ್ಲ ಅದರ ಅರ್ಧ ಕಾರ್ನ್ಫ್ಲೋರ್ ಹಾಕ್ಕೊಂಡಿನಿ. ಒಂದು 1/4 ಅಥವಾ ಹಾಫ್, ಆ ಬೌಲಿಗೆ ಹಾಫ್ ತೊಗೊಂಡ್ರೆ ಸಕ್ಕರೆ ಹಾಕ್ಕೋಬೋದು. ನೀವು ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿನೂ ಮಾಡ್ಬೋದು, ಯಾಕಂದರೆ ಅದು ಹಾಟ್ ಚಾಕ್ಲೇಟ್ ಏನು ತೋರಿಸಿದ್ನಲ್ಲ ಅದರೊಳಗೆ ಶುಗರ್ ಆ್ಯಡೆಡ್ ಇರುತ್ತೆ. ಸೊ ನೀವು ನೋಡಿ ನಿಮ್ಮ ಟೇಸ್ಟ್ ಪ್ರಕಾರ ನೋಡಿ ಹಾಕ್ಕೋಬೋದು. ಅದಾದಮೇಲೆ ನಾನು ಇಲ್ಲಿ ಹಾಲು ಹಾಕ್ಕೊಂಡಿನಿ. ಕ್ವಾಂಟಿಟಿ ಫಸ್ಟ್ ಟೈಮ್ ಮಾಡತ್ತೀವಲ್ಲ ಗೊತ್ತಾಗಂಗಿಲ್ಲ. ಸೊ ಕ್ವಾಂಟಿಟಿ ಇನ್ನೂ ಸ್ವಲ್ಪ ಜಾಸ್ತಿ ಆಗಬೇಕಿತ್ತು ಅಂತ ನನಗೆ ಅನ್ನಿಸ್ತು, ಯಾಕಂದರೆ ಬ್ರೆಡ್ ಒಂದು ಸ್ವಲ್ಪ ವೈಟ್ ಉಳಿದಿತ್ತು ಲಾಸ್ಟಿಗೆ ಕಟ್ ಮಾಡಿದಾಗ. ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಕಂಟಿನ್ಯೂ ಮಿಕ್ಸ್ ಮಾಡ್ಕೋಬೇಕು, ಸ್ಟಾಪ್ ಮಾಡಬೇಡ್ರಿ. ಆಮೇಲೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಟು ಮಿಕ್ಸ್ ಮಾಡ್ಕೋತಾನೆ ಇರ್ರಿ. ಜಾಸ್ತಿ ದೊಡ್ಡ ಫ್ಲೇಮ್ ಒಳಗೆ ಇಟ್ಕೋಬೇಡ್ರಿ, ಅದು ಹಿಂಗೆ ಹೊತ್ತಿಗೆ ಸ್ಮೆಲ್ ಬರಬಹುದು. ಅದು ಸ್ಲೋ ಆಗಿ ಹಿಂಗೆ ಇಟ್ಕೊಂಡು ಸ್ಲಿಮ್ ಆಗಿ ಇಟ್ಕೊಂಡು ಅಥವಾ ಮೀಡಿಯಮ್ ಒಳಗೆ ಇಟ್ಕೊಂಡು ಕಂಟಿನ್ಯೂ ಸ್ಟೇರ್ ಮಾಡ್ಕೋತೀರಿ. ನೋಡಿರಿ ಅದು ಹಿಂಗೆ ಸ್ವಲ್ಪ ಗಟ್ಟಿ ಆಗುತ್ತದು, ನಿಮ್ಗೆ ಗೊತ್ತಾಗುತ್ತೆ ಆ ಟೆಕ್ಸ್ಚರ್ ಹೆಂಗೆ ಬರುತ್ತಂತ. ಅಷ್ಟಾದಮೇಲೆ ನೀವು ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕು. ಇಲ್ಲ ನಾ ಇಲ್ಲಿ ಬ್ರೆಡ್ ಸ್ಲೈಸ್ ಹಿಂಗೆ ಎಡ್ಜಸ್ ಕಟ್ ಮಾಡ್ಕೊಳತ್ತೀನಿ, ಯಾಕಂದ್ರೆ ಈ ಎಡ್ಜಸ್ಟ್ ಬೇಗ ಸಾಫ್ಟ್ ಆಗಂಗಿಲ್ಲ. ಅದೇ ನಾವು ಪುಡ್ಡಿಂಗ್ ಮಾಡ್ಕೊಂಡಿರ್ತೀವಲ್ಲ ಆ ಕನ್ಸಿಸ್ಟೆನ್ಸಿಗೆ ಇದು ಬ್ರೆಡ್ ಎಡ್ಜಸ್ ಬೇಗ ಸಾಫ್ಟ್ ಆಗಂಗಿಲ್ಲ. ಸೊ ನಾವು ಅದನ್ನು ತಕ್ಕೊಂಡ್ರೆ ಭಾಳ ಚಲೋ. ಇಲ್ಲಾಂದ್ರೆ ನೀವು ಹಂಗೆ ಯೂಸ್ ಮಾಡ್ತೀನಿ ಅನ್ನೋರು ಮಾಡ್ಬೋದು, ಆದರೆ ಒಂದು ಸ್ವಲ್ಪ ಬೈಕ್ ಸಿಗುತ್ತೆ ಅಷ್ಟೆ. ಈ ರೀತಿ ಇದನ್ನು ಪ್ಲೇಸ್ ಮಾಡ್ಕೋಬೇಕು. ಆದಷ್ಟು ಏರ್ ಟೈಟ್ ಕಂಟೈನರ್ ಒಳಗೆ ಹಾಕೋರಿ. ಒಂದು ಪ್ಲಾಸ್ಟಿಕ್ ಆದ್ರೂ ತೊಗೋಬೋದು ಅಥವಾ ಗ್ಲಾಸ್ ಆದ್ರೂ ತೊಗೋಬೋದು. ಗ್ಲಾಸ್ ಆದರೆ ಭಾಳ ಚಲೋ ಅಂತ ನಾನು ಹೇಳ್ತೀನಿ. ಇದನ್ನು ಇಷ್ಟೆಲ್ಲ ಪೋರ್ ಮಾಡ್ಕೊಂಡು ಇದನ್ನೆಲ್ಲ ನೀಟಾಗಿ ಅದು ಬ್ರೆಡ್ಡಿಗೆಲ್ಲ ಹತ್ತುವಂಗೆ ಅದನ್ನು ನೀಟಾಗಿ ಮಾಡ್ಕೊರಿ. ಟ್ಯಾಪ್ ಮಾಡಿಕೊಂಡ್ರು ನಡೀತೈತಿ, ಗ್ಲಾಸಿಂದ ಐತಲ್ಲ. ಸೊ ನಾ ಇಲ್ಲಿ ಚಮಚ ಇಟ್ಕೊಂಡು ಹಿಂಗೆಲ್ಲ ಮಾಡಿಕೊಂಡೆ ಅಷ್ಟೆ. ನನಗೆ ಅನಿಸೋ ಮಟ್ಟಿಗೆ ಇನ್ನೂ ಜಾಸ್ತಿ ಬೇಕಾಗಿತ್ತು ಈ ಅಂದ್ರೆ ನಂಗೆ ಇನ್ನೂ ಅದು ಲಿಕ್ವಿಡ್ ಜಾಸ್ತಿ ಬೇಕಾಗಿತ್ತು. ಇನ್ನೊಂದು ಸ್ವಲ್ಪ ಆಗಿದ್ರೆ ಬ್ರೆಡ್ ಎಲ್ಲ ನೀಟಾಗಿ ಹೊಂದ್ಕೋತಿತ್ತು ಅನಿಸುತ್ತೆ. ಮೇಲೆ ಒಂದು ಸ್ವಲ್ಪ ನಟ್ಸ್ ಹಾಕ್ಕೊಂಡಿನಿ, ಪಿಸ್ತಾ, ಬಾದಾಮ್. ನಾ ಇಲ್ಲಿ ಗೋಡಂಬಿ ಹಾಕ್ಕೊಂಡಿಲ್ಲ, ನೀವು ಬೇಕಂದ್ರೆ ಹಾಕ್ಕೋಬೋದು. ಇನ್ನೂ ಬೇರೆ ಯಾವುದಾದ್ರೂ ನಟ್ಸ್ ನೀವು ವಾಲ್ನಟ್ಸ್ ಯೂಸ್ ಮಾಡ್ಕೋಬೋದು. ಇದು ಹಾಕೋಬೇಕಂತ ಏನಿಲ್ಲ, ಜಸ್ಟ್ ಫಾರ್ ಗಾರ್ನಿಷಿಂಗ್ ಅಷ್ಟೇ. ನಾ ಇಲ್ಲಿ ಆಮೇಲೆ ಮಕ್ಕಳಿಗೆಲ್ಲ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನಾನು ಇದನ್ನು ಹಾಕಿ ಸರ್ವ್ ಮಾಡಿದೆ. ನೋಡಿರಿ ಅದು ಇಷ್ಟು ಚಂದ ಟೆಕ್ಸ್ಚರ್ ಬಂದೈತಲ್ಲ, ಒಂದು ಲಾವಾ ಕೇಕ್ ತಿಂದೋರ ಥರ ಆಗುತ್ತೆ. ಇಷ್ಟು ಟೇಸ್ಟ್ ಇತ್ತು, ಜಾಸ್ತಿ ಶುಗರ್ ಇಲ್ಲ, ಜಾಸ್ತಿ ಐಟಮ್ಸ್ ಇಲ್ಲ. ನೀವು ಇದನ್ನು ಕ್ವಿಕ್ಕಾಗಿ ಮಾಡ್ಕೋಬೋದು ಮನ್ಯಾಗ. ಬ್ರೆಡ್, ಹಾಲು ಮತ್ತು ಹಾಟ್ ಚಾಕ್ಲೇಟ್ ಅದು ಒಂದು ಇದ್ರೆ ನಿಮ್ದು ಬೇಗ ಅಂದರೆ ಕ್ವಿಕ್ಕಾಗಿ ಮಾಡ್ಕೋಬೋದು. ಇದಿಷ್ಟು ಪ್ಯಾಕ್ ಈಗ ನಾನು ಆಲ್ರೆಡಿ ಫ್ರಿಜ್ನಾಗಿಂದ ಚಿಲ್ ಮಾಡಿ ತೆಗ್ದಿದ್ದು ತೋರ್ಸಾತೀನಿ. ನನ್ನ ಮಕ್ಕಳು ಆಲ್ರೆಡಿ 2 ಬೈಟ್ ತಿಂದುಬಿಟ್ಟಾರೆ ಅದ್ರೊಳಗೆ. ಇದನ್ನು ಆ್ಯಸ್ ಯೂಶ್ವಲ್ ನೀವು ಕೇಕ್ ಥರ ಹಿಂಗೆ ನೀಟಾಗಿ ಕಟ್ ಮಾಡ್ಕೊಂಡು ಹಿಂಗೆ ಸರ್ವ್ ಮಾಡ್ಕೊರಿ. ಹೋಪ್ ನಿಮ್ಗೆ ಈ ವಿಡಿಯೋ ಲೈಕ್ ಆಯ್ತಾ ಅಂದ್ಕೊಂಡಿನಿ. ನಂದು ಹೊಸ ರೆಸಿಪಿ ನೀವು ಟ್ರೈ ಮಾಡಿರಿ, ಹೆಂಗೆ ಬಂತು ಕಮೆಂಟ್ ಮಾಡಿ ಹೇಳ್ರಿ. ಯಾರೆಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನೋಡತ್ತೀರಿ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಈ ರೆಸಿಪಿನ ಶೇರ್ ಮಾಡ್ಬೋದು. ಆಮೇಲೆ ಬೆಲ್ ಬಟನ್ ಐಕಾನ್ ಐತಿ, ನೀವು ಅದನ್ನು ಪ್ರೆಸ್ ಮಾಡಿದ್ರೆ ನನ್ನ ವಿಡಿಯೋಸ್ ನಿಮ್ಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಈ ರೆಸಿಪಿ ನಾನು ಮಧ್ಯಾಹ್ನ ಲಂಚಿಗೆ ಮಾಡಿದ್ದೆ. ಸೊ ಇಲ್ಲಿ ಚಪಾತಿ ಮಾಡಿಕೊಂಡು ಅದು ಪಲ್ಯ ಎಲ್ಲ ಹಾಕ್ಕೊಂಡು ಸೈಡ್ ಡಿಶ್ ಥರ ಒಂದು ಡೆಸರ್ಟ್ ಥರ ಕೊಟ್ಟಿದ್ದೆ ನನ್ನ ಮಕ್ಕಳಿಗೆ. ಆಲ್ರೆಡಿ ನಾನು ಇದನ್ನು ವಿಡಿಯೋ ಹಾಕೀನಿ, ಚಪಾತಿ ಸಾಫ್ಟ್ ಚಪಾತಿ ಹೆಂಗೆ ಮಾಡೋದು, ಬೇಯಿಸೋದು ಹೆಂಗೆ ಅಂತ. ನನಗೆ ಭಾಳಷ್ಟು ಸಪೋರ್ಟ್ ಮಾಡಿರಿ ಈ ವಿಡಿಯೋಗೆ. ಥ್ಯಾಂಕ್ ಯು. ಹಿಂಗೆ ಸಪೋರ್ಟ್ ಮಾಡ್ಕೋತಾ ಇರ್ರಿ. ಭಾಳಷ್ಟು ವ್ಯೂಸು ಬಂದಾವ ಇದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿನ ನೀವು ಎಲ್ಲ ವಿಡಿಯೋಸನ್ನು ನೋಡಿರಿ ಪ್ಲೀಸ್. ಕಂಪ್ಲೀಟಾಗಿ ವಿಡಿಯೋಸ್ ನೋಡಿರಿ, ಯಾರೂ ಅರ್ಧ ನೋಡೋಕೆ ಹೋಗ್ಬೇಡ್ರಿ. 30 ಸೆಕೆಂಡ್ಸ್ ಅಥವಾ 12-15 ಸೆಕೆಂಡ್ಸ್ ಅಷ್ಟು ನೋಡಿದ್ರೆ ನಿಮ್ಗೆ ಏನು ರೆಸಿಪಿ ಅಂತ ಗೊತ್ತಾಗಂಗಿಲ್ಲ. ಸೊ ಕಂಪ್ಲೀಟಾಗಿ ರೆಸಿಪಿ ನಾವೇನೇನು ಐಟಮ್ಸ್ ಅದ್ರ ಆ್ಯಡ್ ಮಾಡಿದ್ವಿ ಅಥವಾ ಪೂರ್ತಿ ರೆಸಿಪಿ ಹೆಂಗೈತಿ ಪ್ಲೀಸ್ ಕಂಪ್ಲೀಟಾಗಿ ನೋಡ್ಕೊರಿ. ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಇದು ರೆಸಿಪಿನ ಶೇರ್ ಮಾಡ್ಬೋದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಾ ಅಂದ್ಕೊಂಡಿನಿ. ನೆಕ್ಸ್ಟ್ ವಿಡಿಯೋನಾಗ ಮತ್ತೆ ಸಿಗ್ತೀನಿ ವಿತ್ ಹೊಸ ರೆಸಿಪೀಸ. ಇನ್ನೂ ಹಾಕಕ್ಕೆ ಟ್ರೈ ಮಾಡ್ತೀನಿ, ಇನ್ನೂ ಬೇರೆ ನಿಮಗೂ ಶೇರ್ ಮಾಡ್ತೀನಿ ಅಂತ ಹೇಳ್ಕೊತ ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.